ಡಿಯರ್ ಸ್ಟೂಡೆಂಟ್ಸ್, KEA ಮತ್ತು ಬೇರೆ ಬೇರೆ ಪರೀಕ್ಷೆಗಳಿಗೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾನು ಶಿವಕುಮಾರ್ ಮಾವ್ಲಿ, ಆಥರ್ ಆಫ್ ಜನರಲ್ ಇಂಗ್ಲೀಷ್ ಆ್ಯಂಡ್ ಕಂಪಲ್ಸರಿ ಇಂಗ್ಲೀಷ್. ಈ ಜನರಲ್ ಇಂಗ್ಲೀಷ್ PYQ ಪ್ರಾಕ್ಟೀಸ್ ಬುಕ್ ಅಂಥೇಳಿ ನಾನು ಭಾಳ ದಿನಗಳಿಂದ ಮಾಡಬೇಕು ಅನ್ನುವಂಥ ಒಂದು ಕನಸಿತ್ತು. ಅದು ಈಗ ಮಾಡಿದ್ದೀನಿ. ಈ ಬುಕ್ಕಿನ ವಿಶೇಷತೆ ಏನು ಅಂದರೆ, ಒಂದು 45 ಪತ್ರಿಕೆಗಳು ಇದರಲ್ಲಿ ಇದ್ದಾವೆ. KPSC ಮತ್ತು KEA ಮತ್ತು ಬೇರೆ ಬೇರೆ ಎಕ್ಸಾಮ್, ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆದಂತಹ 45 ಪತ್ರಿಕೆಗಳು ಈ ಪುಸ್ತಕದಲ್ಲಿದ್ದಾವೆ. ಜನರಲ್ ಇಂಗ್ಲೀಷ್ PYQ ಪ್ರಾಕ್ಟೀಸ್ ಬುಕ್ ಇದು. ಈ ಜನರಲ್ ಇಂಗ್ಲೀಷ್ನ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡಿರುವ ಪುಸ್ತಕ ಅಲ್ಲ ಇದು. PYQಗಳನ್ನು ಓನ್ಲಿ ಜನರಲ್ ಇಂಗ್ಲೀಷ್ ಪೇಪರ್ ಇರುವಂಥ ಪುಸ್ತಕ. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಮೊದಲು ಜನರಲ್ ಇಂಗ್ಲೀಷ್ ಪೇಪರನ್ನು, ಜನರಲ್ ಇಂಗ್ಲೀಷ್ ಪುಸ್ತಕವನ್ನು ಫಸ್ಟು ಓದ್ಕೋಬೇಕು. ಆಲ್ರೆಡಿ ಓದಿರ್ತೀರಾ ಅಂತ ಇಟ್ಕೊಳ್ಳಿ. ಬೇರೆ ಬೇರೆ ಪರೀಕ್ಷೆಗಳಿಗೆ ಈಗ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರ. ಒಮ್ಮೆ ನಿಮ್ಮನ್ನು ನೀವು ವೆರಿಫೈ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಸರಿ ಏನಾಗುತ್ತೆ, ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತಾಗ ತಕ್ಷಣಕ್ಕೆ ಕಲ್ತಿರೋ ರೂಲ್ಸೇ ಮರ್ತೋಗುತ್ತೆ. ನಮ್ಮನ್ನು ನಾವು ವೆರಿಫೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದಿಲ್ಲ. ನನ್ನ ಕ್ಲಾಸನ್ನು ಕೇಳಿದರೆ ನಿಮ್ಗೆ ತುಂಬ ಸರಿ ಹೇಳಿದ್ದೀನಿ ನಾನು, ಪ್ರತಿ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಎಷ್ಟು ಬರಬೇಕು, 100% ಮಾರ್ಕ್ಸ್ ಬರಬೇಕು. ಅಂದರೆ 100% ಪರ್ಫೆಕ್ಟ್ ಇರಬೇಕು ಅಂತ. 100% ಪರ್ಫೆಕ್ಟ್ ಇರಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕಾಗತ್ತೆ, ಪರ್ಫೆಕ್ಟ್ ಆಗಲಿಕ್ಕೆ ನೀವು ಕಾನ್ಸೆಪ್ಟ್ ವೈಸು ಇಲ್ಲಿ ಓದ್ಕೋಬೇಕು. ಕಾನ್ಸೆಪ್ಟ್ ರೂಲ್ಸ್ ಅರ್ಥ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಏನು ಮಾಡ್ತೀರಾ, ಅವುಗಳನ್ನು ಸಾಲ್ವ್ ಮಾಡ್ತೀರಾ, ಅಲ್ಲಿ ಕೊಟ್ಟಿರುವ ಎಕ್ಸಸೈಸಸನ್ನು. ಇದಾದ ಮೇಲೆ ಇದರಲ್ಲಿರುವ 45 ಕ್ವೆಶನ್ ಪೇಪರ್ಗಳು ಈಗಾಗಲೇ ಮುಗಿದಿರುವಂಥವು. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ಸತ್ತೋಗಿರೋ ಕ್ವೆಶನ್ ಪೇಪರ್ಗಳು. ಸತ್ತೋಗಿರೋ ಕ್ವೆಶನ್ ಪೇಪರ್ಗಳಿಗೆ ನೀವು ಕಂಟೆಂಟ್ ವೈಸ್ ಪ್ರಿಪೇರ್ ಆದಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ನೀವು ವೆರಿಫೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, 45 ಪತ್ರಿಕೆಗಳಿದ್ದಾವೆ ಅಂತ ಹೇಳಿದೆ. ಅದರಲ್ಲಿ ಸ್ಟಾರ್ಟಿಂಗ್ ಫ್ರಮ್ 19/9/2025 ಅಂದರೆ ಈ ಸೆಪ್ಟೆಂಬರಲ್ಲಿ ನಡೆದಂತಹ ಜೂನಿಯರ್ ಇಂಜಿನಿಯರ್ HK ರೀಜನ್ನ ಪತ್ರಿಕೆಯೂ ಸೇರಿ ಇದೆ. ಸೊ ಲೇಟೆಸ್ಟ್ 45 ಪೇಪರ್ಸ್ ಆಫ್ ವೇರಿಯಸ್ ಎಕ್ಸಾಮ್ಸ್. ನಿಮ್ಗೆ ಯಾವ್ಯಾವ ಎಕ್ಸಾಮ್ ಬೇಕೋ, FDA, SDA ಮತ್ತು ಜೂನಿಯರ್ ಇಂಜಿನಿಯರ್, ಲೇಬರ್ ಇನ್ಸ್ಪೆಕ್ಟ್ರು, KPSC ಗ್ರೂಪ್ C ಎಲ್ಲ ಪತ್ರಿಕೆಗಳು ಇದರಲ್ಲಿದ್ದಾವೆ. ಇಯರ್ ವೈಸ್ ಮತ್ತು ಡೇಟ್ ಯಾವುದು, ಯಾವ ಪೇಜಲ್ಲಿದೆ ಅನ್ನುವಂಥ ಇಂಡೆಕ್ಸ್ ನೋಡಿಕೊಂಡು ಇದನ್ನು ಹೇಗೆ ಬಳಸಬೇಕಪ್ಪ ಅನ್ನೋದು ಭಾಳ ಮುಖ್ಯ. ಈಗ ನೋಡಿ, ಜೂನಿಯರ್ ಇಂಜಿನಿಯರ್ HK ಎಕ್ಸಾಮ್ ಡೇಟ್ ಇದೆ. ಇಲ್ಲಿ 2 ಬಾಕ್ಸನ್ನು ಕೊಟ್ಟಿದ್ದಾರೆ. ನೀವು ಕಂಟೆಂಟ್ ಓದಿ ಪ್ರಿಪೇರ್ ಆದವರು ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀನಿ ಅನ್ನುವ ಸೀರಿಯಸ್ನೆಸ್ಸಲ್ಲಿ ಕುತ್ಕೋಬೇಕು. ಹೌ ಟು ಯೂಸ್ ದಿಸ್ ಬುಕ್ ಅಂತ ನಾನು ಬಿಗಿನಿಂಗಲ್ಲೇ ಕನ್ನಡ ಇಂಗ್ಲೀಷಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀನಿ. ಈಗ ಈ ಪ್ರಶ್ನೆ ಓದ್ಕೊಂಡು ನೀವು ಇದನ್ನು ಓದಿದಾಗ ತಕ್ಷಣ ಕೀ ಆನ್ಸರ್ಗೆ ನೋಡೋಕೆ ಹೋಗೋದಲ್ಲ. ದಟ್ ಈಸ್ ಒನ್ ಬ್ಯಾಡ್ ಹ್ಯಾಬಿಟ್ ದಟ್ ಸ್ಟೂಡೆಂಟ್ಸ್ ಹ್ಯಾವ್. ಅಥವಾ ಈ ಪೂರ್ತಿ ಒಂದು 500,000 ಪ್ರಶ್ನೆಗಳನ್ನು ಕೊಟ್ಟು ಕೊನೆಯಲ್ಲಿ ಕೀ ಆನ್ಸರನ್ನು ಹುಡುಕಾಡೋ ಥರದ್ದನ್ನು ಕೂಡ ನಾನಿಲ್ಲಿ ಮಾಡಿಲ್ಲ. ಯುವರ್ ಆನ್ಸರ್, ಕರೆಕ್ಟ್ ಆನ್ಸರ್ ಅಂತ 2 ಬಾಕ್ಸ್ಗಳಿದ್ದಾವೆ. ನೀವೇನು ಮಾಡಬೇಕಿಲ್ಲಿ ಅಂದರೆ, ಈ ಪ್ರಶ್ನೆ ಓದ್ತೀರಾ, ಇದು ಆಡ್ ಒನ್ ಔಟ್ ಅನ್ನು ತೆಗೆಯುವಂಥದ್ದಿದೆ. ಮರೈನರ್, ಸೇಲರ್, ಆರ್ಚರ್, ಸೀಮನ್ ಅಂತಿದೆ. ಈ 1, 2 ಮತ್ತು 4, 3 ಸಮುದ್ರ ಮತ್ತು ಸಮುದ್ರದಲ್ಲಿ ಪ್ರಯಾಣಿಸುವವರು ಅದಕ್ಕೆ ಸಂಬಂಧಪಟ್ಟಿದ್ದು. ಸೇಲರ್, ಮರೈನರ್, ಸೀಮನ್. ಆರ್ಚರ್ ಅನ್ನೋದು ಸಮುದ್ರಕ್ಕೆ ಅಥವಾ ನೀರಿನ ಮೇಲಿನ ಪ್ರಯಾಣಕ್ಕೆ ಸಂಬಂಧಪಟ್ಟದ್ದಲ್ಲ. ಸೊ ಇಲ್ಲಿ ನೀವು ತೆಗಿಬೇಕಾಗಿರುವಂಥ ಪದ ಯಾವುದು, ಆರ್ಚರ್. ಇದು ನಿಮಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನೀವೇನು ಮಾಡಬೇಕು, ನಿಮ್ಗೆ ಯಾವ ಸರಿ ಆನ್ಸರ್ ಅನ್ಸುತ್ತೋ ಅದನ್ನ ಇಲ್ಲಿ ಬರಿಬೇಕು. 1, 2, 3 ವಾಟ್ ಎವರ್ ಆಪ್ಷನ್ ಮುಗಿಸ್ಕೋಬೇಕು. ಅದೇ ಥರ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. 2ನೇದರಲ್ಲಿ ಯಾವ್ದು ನಿಮ್ಗೆ ಆನ್ಸರ್ ಅನ್ಸುತ್ತೆ ಅದನ್ನ ಇಲ್ಲಿ ಬರ್ಕೊಳ್ಬೇಕು. ಸೊ ದಿಸ್ ವೇ ನೋಡಿ, ಇಲ್ಲಿ ಗ್ಯಾರಂಟಿ ಇವೆಲ್ಲ ಸ್ಪೆಲ್ಲಿಂಗ್ ನಾವು ಡಿಸ್ಕಸ್ ಮಾಡಿರುವಂಥವೇ ಕ್ಲಾಸಲ್ಲಿ ಮತ್ತು ಪುಸ್ತಕದಲ್ಲಿರುವಂಥವು. ಇನ್ಸೆಸೆಂಟ್, ಹಾಗೆ ಇಮ್ಮಿಡಿಯೇಟ್ಲಿ ಅನ್ನುವ ಪದ, 3 ಸ್ಪೆಲ್ಲಿಂಗ್ ರಿಲೇಟೆಡ್ ಸ್ಪೆಲ್ಲಿಂಗ್ ಎರರ್ ಪ್ರಶ್ನೆಗಳನ್ನು ಕೇಳಿದ್ದಾನೆ. ನಿಮಗೆ ಯಾವ್ಯಾವ ಸರಿ ಅನಿಸುತ್ತೋ ಆಫ್ಟರ್ ಯುವರ್ ಪ್ರಿಪ್ರೇಷನ್ ಯು ನೀಡ್ ಟು ವರ್ಕ್ ದೆಮ್ ಆನ್. ನೀವು ಅಟೆಂಡ್ ಮಾಡ್ತಾ ಹೋಗಬೇಕು. 35 ಪ್ರಶ್ನೆಗಳನ್ನು ಈ ಥರ ಅಟೆಂಡ್ ಮಾಡಬೇಕು ನೀವು. ಬಿಕಾಸ್ ದೀಸ್ ಆರ್ ಆಲ್ ಡೆಡ್ ಪೇಪರ್ಸ್, ಆಲ್ರೆಡಿ ಮುಗಿದಿರುವಂಥ ಪೇಪರ್ಗಳಿವು. 35 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ ನಂತರ ನಿಮಗೆ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಅಂತ ಆಯಾ ಪತ್ರಿಕೆ ಆದ ನಂತರವೇ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಏನು ಮಾಡ್ಬೋದು ನೀವು, ಆಗ ಒಂದೊಂದಕ್ಕೆ ಇಲ್ಲಿ ನೋಡಿ, ಮೊದಲನೇದಕ್ಕೆ 3ನೇದು ಆನ್ಸರ್ ಅಂತಿದೆ. ಸೊ ದ ಅಡ್ವಾಂಟೇಜ್ ಆಫ್ ದಿಸ್ ಬುಕ್ ಈಸ್, ಯಾಕೆ ಆನ್ಸರು ಏನು ಅನ್ನೋದನ್ನೆಲ್ಲ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಸಪೋರ್ಟ್, ಏಜಿಸ್ ಎಂದರೆ ಪ್ರೋತ್ಸಾಹದಲ್ಲಿ ಅಥವಾ ಆಶ್ರಯದಲ್ಲಿ ಎಂಬ ಅರ್ಥ ಇರೋದ್ರಿಂದ ನಾವು ಅದನ್ನು ಬಳಸಬೇಕಾಗತ್ತೆ. ಅದೇನೋ ಪ್ಯಾಸೇಜ್ ರಿಲೇಟೆಡ್ ಆನ್ಸರ್ ಅದು ನೋಡಿ.
ಹಾಗೆ ಮತ್ತೆ ಅಲ್ಲೇ ಒಂದೊಂದೇ ಲೈನಲ್ಲಿ ನೋಡಿ, ಹ್ಯಾವ್ ಟು ಟೇಕ್ ದ ಫೀಲ್ಡ್ ಎರರ್ ಇರೋದು ಯಾಕೆ, ಈದರ್ ಆರ್ ಎಂಬ ಕೋರಿಲೇಟಿವ್ ಕಂಜಂಕ್ಷನ್ ಬಳಸಿದಾಗ ಸಮೀಪದ ಸಬ್ಜೆಕ್ಟ್ಗೆ ಅನುಗುಣವಾಗಿ ವರ್ಬ್ ಇರಬೇಕು. ಇದು ನಿಮಗೆ ಜನರಲ್ ಇಂಗ್ಲೀಷಲ್ಲಿ ಆಲ್ರೆಡಿ ತಿಳ್ಕೊಂಡಿರ್ತೀರ. ಅದಲ್ಲದೆ ನೇರವಾಗಿ ಈ ಬುಕ್ ಓದ್ತಾ ಇದ್ರೂ ಕೂಡ ನೀವು ಪತ್ರಿಕೆಯನ್ನು 35 ಕ್ವಶನ್ಗಳನ್ನು ಬಿಡಿಸುವಷ್ಟೊತ್ತಿಗೆ ಗ್ರಾಮರ್ನ ರೂಲ್ ಏನಿದಾವೆ ಅಲ್ಲೇ ಜಿಸ್ಟ್ ಆಗಿ ಬಂದ್ಬಿಟ್ಟಿರ್ತವೆ ಒಂದೊಂದು ಲೈನಲ್ಲಿ, ಹೀಗಂದ್ರೆ ಹೀಗೆ, ಹೀಗಂದ್ರೆ ಹೀಗೆ ಅನ್ನುವಂಥದ್ದು. ಸೊ ದಿಸ್ ಸರ್ವ್ಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫಾರ್ ಯು ಫಾರ್ ದ ನೆಕ್ಸ್ಟ್ ಪೇಪರ್ಸ್. ಸೊ ಈ ಥರ ನೀವು ಆಮೇಲೆ ಇಲ್ಲಿ ನೋಡಿ, ಒನ್ ವರ್ಡನ್ನು ಕೊಟ್ಟಿದ್ದಾನೆ ಪಾಲಿಗ್ಲಾಟ್ ಅನ್ನುವಂಥದ್ದು, ಅದಕ್ಕೆ ಆನ್ಸರು. ಆ ಉಳಿದಿರುವ 3 ಕೊಟ್ಟಿರ್ತಾನಲ್ವ ತಪ್ಪು ಆನ್ಸರ್ ಅಥವಾ ತಪ್ಪು ಆಪ್ಷನ್ಗಳಿದಾವಲ್ಲ, ಹಾಗಂದ್ರೆ ಏನು ಅನ್ನೋದನ್ನು ಕೂಡ ಕೊಟ್ಬಿಟ್ಟಿದ್ದೀನಿ. ಸೊ ದ್ಯಾಟ್ ಇನ್ನೊಂದು ಪತ್ರಿಕೆಯಲ್ಲಿ ಇದು ಬರುತ್ತೆ ಅಂದರೆ ನೀವು ಅದಕ್ಕೂ ಪ್ರಿಪೇರ್ ಆಗಿರಬೇಕು. ದಿಸ್ ಶುಡ್ ಬಿ ದ ಲೆವೆಲ್ ಆಫ್ ಪ್ರಿಪರೇಷನ್ ಯು ಹ್ಯಾವ್. 45 ಪತ್ರಿಕೆಗಳನ್ನು ನೀವು ಇದೇ ಥರ ಬಿಡಿಸೋದ್ರೊಳಗಡೆ ಸ್ಪೆಲ್ಲಿಂಗು, ಇಡಿಯಮ್ಸು, ಫ್ರೇಸಲ್ ವರ್ಬ್ಸ್ ಮತ್ತು ಈ ಒನ್ ವರ್ಡ್ ರಿಲೇಟೆಡ್ ವರ್ಡ್ಸ್ ಇದಾವಲ್ಲ, ಇವುಗಳು ಎಷ್ಟು ರಿಪೀಟ್ ಆಗಿದ್ದಾವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಯು ವಿಲ್ ಬಿ ಪರ್ಫೆಕ್ಟ್ ವಿತ್ ದೆಮ್. ಅವಷ್ಟನ್ನು ಬಟ್ ನೀವು ಮಾಡಿಕೊಂಡೇ ಹೋಗಬೇಕು. ಹಾಗಾಗಿ ನೋಡಿ, ಆ ನಂತರ ನೆಕ್ಸ್ಟ್ ಪತ್ರಿಕೆಗೆ ಹೋಗಬೇಕು. ಇಲ್ಲಿ ನೀವು ಕೀ ಆನ್ಸರ್ನ ನೋಡ್ತಾ ನೋಡ್ತಾ ಏನು ಮಾಡ್ತೀರಾ, ಯುವರ್ ಕರೆಕ್ಟ್ ಆನ್ಸರ್ ಅನ್ನುವ ಬಾಕ್ಸ್ ಇದೆಯಲ್ಲ, ಅಲ್ಲಿ ಯಾವ ಆಪ್ಷನ್ ಅಂತ ಬರ್ಕೊಂಡು ಹೋಗ್ತೀರಾ. ಟೋಟಲ್ ಮಾರ್ಕ್ಸ್ ನಿಮಗೆ ಸಿಕ್ಬಿಡುತ್ತೆ. ಯುವರ್ ಆನ್ಸರ್, ಕರೆಕ್ಟ್ ಆನ್ಸರ್ ಎರಡೂ ಒಂದೇ ಯಾವುದಾಗಿದೆಯೋ ಅದು ನೀವು ಸರಿ ಆನ್ಸರ್ ಕೊಟ್ಟಿದ್ದೀರಾ ಅಂತ ಅರ್ಥ. ಸೊ ಟೋಟಲ್ ಮಾರ್ಕ್ಸ್ 35ಕ್ಕಿದೆ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ನೀವು ನಿಮಗೆ ಪ್ರಾಮಾಣಿಕವಾಗಿರಿ. ಮೊದಲ ಪತ್ರಿಕೆಗಳನ್ನು ಬಿಡಿಸುವಾಗ ಆಲ್ರೆಡಿ ಮುಗಿದಿರೋ ಪತ್ರಿಕೆಗಳವು, ಸಾರ್ವಜನಿಕ ಡೊಮೈನಲ್ಲಿ ಅವೈಲೇಬಲ್ ಇರುವಂಥ ಪತ್ರಿಕೆಗಳು. ಮೊದಲ ಪತ್ರಿಕೆಯನ್ನು ಬಿಡಿಸುವಾಗ ನಿಮಗೆ 8 ಮಾರ್ಕ್ಸ್ ಬಂದ್ರೂ ತಲೆ ಕೆಡಿಸ್ಕೋಬೇಡಿ, 5 ಮಾರ್ಕ್ಸ್ ಬಂದ್ರೂ ತಲೆ ಕೆಡಿಸ್ಕೋಬೇಡಿ. ಏನೇನು ತಪ್ಪು ಮಾಡಿದ್ದೆ, ಯಾವ ಫೀಲ್ಡಲ್ಲಿ ತಪ್ಪು ಮಾಡಿದ್ದೆ ಅಂತ ಗೊತ್ತಾಗಿ ಆ ಕಾನ್ಸೆಪ್ಟ್ಗಳನ್ನು ಕ್ಲಾರಿಟಿ ತಗೊಳ್ತಾ ಹೋಗಿ ಜನರಲ್ ಇಂಗ್ಲೀಷ್ ಪುಸ್ತಕದಿಂದ. ಆ ನಂತರ ಯು ಕೀಪ್ ಆನ್ ಡೂಯಿಂಗ್ ದಿಸ್. ದಿನಕ್ಕೆ 3 ಪೇಪರೋ 4 ಪೇಪರೋ ವರ್ಕ್ ಮಾಡ್ತಾ ಹೋಗಿ ವಿತ್ ದ ಕೀ ಆನ್ಸರ್ಸ್ ಎಕ್ಸ್ಪ್ಲನೇಷನ್ ಗಿವನ್ ಇನ್ ದ ಬುಕ್. 15ರಿಂದ 20ನೇ ಪೇಪರಿಗೆ ಬರೋದ್ರೊಳಗಡೆ ನೀವು ನಿಜವಾಗ್ಲೂ ಸೀರಿಯಸ್ ಎಫರ್ಟ್ ಹಾಕಿದ್ದೇ ಆದರೆ, ಮತ್ತು ಕಮ್ಯುನಿಕೇಷನ್ ಪೇಪರ್ನ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ನಿಮಗೀಗ ಅದು ಆಲ್ರೆಡಿ ಗೊತ್ತಿದೆ. ಯಾವಾಗ ನಿಮಗೆ ಈ ಮಾರ್ಕ್ಸ್ ಎಲ್ಲ ಇಂಪ್ರೂವ್ ಆಗುತ್ತೋ ಯು ವಿಲ್ ಟಾಪ್ ದ ಟೇಬಲ್. ಹಾಗಾಗಬೇಕು ಅಂದರೆ 20ನೇ ಪತ್ರಿಕೆಗೆ ಬರೋರೊಳಗಡೆ ನಿಮ್ಮ ಮಾರ್ಕ್ಸು 20ರ ಮೇಲೆ ಆಗಿರಲೇಬೇಕಿಲ್ಲಿ. ಈ ಪತ್ರಿಕೆಗಳಲ್ಲಿ ಹೇಳ್ತಾ ಇರೋದು ನಾನು. 30ನೇ ಪತ್ರಿಕೆಗೆ ಬರೋರೊಳಗಡೆ ನಿಮ್ಮ ಮಾರ್ಕ್ಸು 28ರಿಂದ 30 ಹತ್ರ ಹೋಗಬೇಕು. 25ರ ಮೇಲೆ, ಆನ್ ಆನ್ ಆವ್ರೇಜ್ 25ರ ಮೇಲೆ ಹೋಗಿರಬೇಕು. 40ರಿಂದ 35ರ ನಂತರ 40-45 ಪೇಪರಿಗೆ ಬರೋರೊಳಗಡೆ ಇಟ್ ಶುಡ್ ಬಿ ಸಮ್ವೇರ್ ಬಿಟ್ವೀನ್ 30 to 35. 30ರ ಮೇಲೆ ಅದು ಇದ್ದೇ ಇರಬೇಕು. ಆಗ ನೀವು ಕಂಟೆಂಟ್ ವೈಸ್ ನೀಟಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಅರ್ಥ. ನೀವು ಮುಂದೆ ಬರೆಯುವ ಪತ್ರಿಕೆ, ನೀವು ಯಾವುದೇ ಎಕ್ಸಾಮ್ ಬರೀರಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪೋರ್ಟ್ಸ್ ಆಫ್ KEA ಇರುವ ಪತ್ರಿಕೆಗಳಲ್ಲ, ನೀವು ಮುಂದೆ ಯಾವುದೇ ಪರೀಕ್ಷೆಯನ್ನು ಬರೀರಿ. ಈಗ ನೋಡಿ, ಇದಕ್ಕೊಂದು ರೂಲ್ಸ್ ಇದೆ ಅಲ್ವಾ, ಶಿ ಈಸ್ ಮೋರ್ ಡ್ಯಾಶ್ ದ್ಯಾನ್ ಫ್ಯಾಟ್ ಅಂತೇಳಿ, ಶಿ ಈಸ್ ಮೋರ್ ಟಾಲ್ ದ್ಯಾನ್ ಫ್ಯಾಟ್ ಅಂತೇಳಿ. ನಿಮಗೆ ಜನರಲ್ ಇಂಗ್ಲೀಷ್ ಬುಕ್ಕಲ್ಲಿ ನೀಟಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಇದಿದೆ. ಯಾವಾಗ ಮೋರ್ ಅನ್ನೋದು ಬರುತ್ತೋ ಅದರ ಪಕ್ಕ ಮತ್ತೊಂದು ಕಂಪ್ಯಾರಿಟಿವ್ ಡಿಗ್ರಿ ಪದವನ್ನು ಬಳಸಬಾರ್ದು. ನಾವು ದ್ಯಾನ್ ಅಂತ ಬರಬೇಕು ಅಂದಾಗ ಅಂತ ನೆನ್ಪಿಟ್ಕೊಬಿಡ್ತೀವಿ. ಹಾಗಂತ ಇಲ್ಲಿ ಟಾಲರ್ ಆನ್ಸರ್ ಆಗೋದಿಲ್ಲ, ಬಿಕಾಸ್ ಯು ನೋ ದ ರೂಲ್. ನೋಡಿ, 65ನೇ ಪ್ರಶ್ನೆಗೆ ನಾನು ಕೀ ಆನ್ಸರಲ್ಲಿ ಏನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ವಿ ವಿಲ್ ಸಿ ನೌ. ಟಾಲ್, ಧ್ಯಾನ್ ಇರುವುದರಿಂದ ಇದು ಕಂಪ್ಯಾರಿಟಿವ್ ಡಿಗ್ರಿ ವಾಕ್ಯ ಎಂಬುದು ಮನದಟ್ಟಾಗುತ್ತದೆ. ಹಾಗಾಗಿ ಈಗಾಗಲೇ ಮೋರ್ ಇರುವುದರಿಂದ ಟಾಲ್ ಮಾತ್ರ ಬಳಸಿದರೆ ಸಾಕು. ಸ್ಟ್ರೈಟ್ ಫಾರ್ವರ್ಡ್. ಈ ರೂಲ್ ಆಲ್ರೆಡಿ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಓದುವಾಗ ಅರ್ಥ ಆಗಿರುತ್ತೆ. ಸೊ ಅದಕ್ಕೆ ಮೊದಲು ಗೈಡ್ಲೈನ್ಸನ್ನು, ರೂಲ್ಸನ್ನು ಓದಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಗೋ ವಿತ್ ದಿಸ್ PYQ ಬುಕ್. ಆ ನಂತರ ನೀವು ಇದನ್ನು ಯುವರ್ ಆನ್ಸರ್, ಕರೆಕ್ಟ್ ಆನ್ಸರ್ ನೀಟಾಗಿ ವರ್ಕೌಟ್ ಮಾಡ್ತಾನೆ ಹೋದರೆ, ನಿಮಗೆ ನೀವು ಮೋಸ ಮಾಡ್ಕೊಳ್ಳದೆ ಹೋದರೆ 15, 20, 30 ಪತ್ರಿಕೆಗಳನ್ನು ಬಿಡಿಸೋದ್ರೊಳಗಡೆ ನಿಮ್ಮ ಸ್ಕೋರ್ ಖಂಡಿತ ಯಾವುದೇ ಜನರಲ್ ಇಂಗ್ಲೀಷ್ ಪೇಪರ್ ತೊಗೊಂಡ್ರು 25ರ ಮೇಲೆ ಹೋಗಬೇಕು. 35ರಿಂದ 40 ಅಥವಾ 38ರ ನಂತರದ ಪತ್ರಿಕೆಗಳನ್ನು ಮಾಡುವಾಗ ನಿಮ್ಮ ಸ್ಕೋರ್ 30ರ ಮೇಲೆ ಬರಬೇಕು. ದಟ್ ಮೀನ್ಸ್ ಯು ಆರ್ ರೆಡಿ ಟು ಗೋ ಅಂತ, ಯು ಹ್ಯಾವ್ ಪ್ರಿಪೇರ್ಡ್ ಅಂತೇಳಿ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದ ಎಕ್ಸ್ಪ್ಲನೇಷನ್ ಗಿವನ್ ಹಿಯರ್. ಜೆಂಡರ್ ವರ್ಡ್ಸ್ ಇರ್ಬೋದು, ನಂಬರ್ಸು, ಪ್ರತಿಯೊಂದಕ್ಕೂ ಜೊತೆಯಲ್ಲಿ ಏನು ಮಾಡಿದ್ದೀನಿ, ಈ ಕೊನೆಯಲ್ಲಿ ಒಂದು 5-6 ಪೇಜಲ್ಲಿ ಈ ಪುಸ್ತಕದಲ್ಲಿ
ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸ್ಪೆಲ್ಲಿಂಗ್ ರಿಲೇಟೆಡ್ ವರ್ಡ್ಸ್ ಏನಿದಾವಲ್ಲ ಅವುಗಳನ್ನು ಲಿಸ್ಟ್ ಮಾಡಿಕೊಡಿದ್ದೀನಿ ವಿತ್ ಮೈ ಇಂಟ್ಯೂಷನ್. ಅದಲ್ಲದೆ ಪುಸ್ತಕದಲ್ಲಿ 45 ಪೇಪರಲ್ಲಿ ನಿಮಗೆ ಸಾಕಷ್ಟು ಪದಗಳು ಸ್ಪೆಲ್ಲಿಂಗ್ ರಿಲೇಟೆಡ್ ಬಂದಿರ್ತವೆ. ಎಷ್ಟು ರಿಪೀಟ್ ಆಗಿದ್ದಾವೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಸೊ ರಿಪಿಟೇಷನ್ ಇನ್ ನೇಚರ್ ಇರೋವು ಸುಲಭವಾಗಿ ಒಂದು ಕಡೆ ಸಿಗ್ತವೆ, ಮತ್ತು ಯಾಕೆ ಇದು ಆನ್ಸರು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗಬೇಕು. ಕೆಲವು ಕಡೆ ನಾನು ಬರೇ ಆನ್ಸರ್ ಕೊಟ್ಟಿದ್ದೀನಿ, ಯಾಕೆ ಮತ್ತೆ ರೂಲ್ ರಿಪೀಟ್ ಮಾಡಿರೋದಿಲ್ಲ ಅಂದರೆ ಆ ಪ್ರಶ್ನೆ ಇನ್ನೊಂದು ಯಾವುದೋ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಬಿಟ್ಟು ಹೋದರೆ ಅಲ್ಲಿ ರೂಲ್ ಸಿಕ್ಕಿರುತ್ತೆ, ಅಲ್ಲಿ ಬಿಟ್ಟು ಹೋದರೆ ಇಲ್ಲಿ ಸಿಕ್ಕಿರುತ್ತೆ. ಸೊ ಐ ರಿಕ್ವೆಸ್ಟ್ ಯು ಟು ಫಸ್ಟ್ ಪ್ರಿಪೇರ್ ಫಾರ್ ಕಂಟೆಂಟ್. ಜನರಲ್ ಇಂಗ್ಲೀಷ್ ಪುಸ್ತಕವನ್ನು ತರೋವಾಗಿ ಅಧ್ಯಯನ ಮಾಡಿ ಪ್ರಿಪೇರ್ ಆಗಿ ಕಂಟೆಂಟ್ ವೈಸ್, ಆ್ಯಂಡ್ ದೆನ್ ಗೋ ವಿತ್ ದಿಸ್ PYQ ಬುಕ್. ಸೊ ಈ PYQ ಬುಕ್ಕನ್ನು ನೀವು ಆಗ ಹೋದಾಗ ಏನಾಗುತ್ತೆ, ಖಂಡಿತ ನಿಮಗೆ ಇದರಲ್ಲಿ ಈ ಎಲ್ಲ ಪತ್ರಿಕೆಗಳು ಇದ್ದಾವೆ. ಗ್ರೂಪ್ ಸಿ, FDA, SDA, PDO, VAO, ಅಕೌಂಟ್ ಅಸಿಸ್ಟೆಂಟ್, KPTCL, CTI, BMTC, JE, IEO, AE. ನನ್ನ ಕೇಳಿದರೆ ನೀವು ಯಾವ ಪೋಸ್ಟಿನ ಎಕ್ಸಾಮು ಅಂತೇಳಿ ಬೈಫರ್ಗೇಟ್ ಮಾಡಬೇಡಿ. ಬಿ ಇಟ್ ಎನಿ ಎಕ್ಸಾಮ್, ಜನರಲ್ ಇಂಗ್ಲೀಷ್ ಪೇಪರ್ ಎಲ್ಲಿ ಸಿಗುತ್ತೋ ಅದನ್ನು ತೊಗೊಂಡು ಓದುವ ಹವ್ಯಾಸ ಮಾಡ್ಕೊಳ್ಳಿ. ಯಾವುದು ಸರಿಯಾದ ಆನ್ಸರು ಅನ್ನೋದನ್ನು ವೆರಿಫೈ ಮಾಡ್ಕೊಳ್ತಾ ಹೋಗಿ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್. ಯಾಕೆಂದರೆ ಇದನ್ನು ಬಳಸೋದು ಹೀಗೆ, ಇದು ಕೇವಲ ಏನೋ ಪ್ರೀವಿಯಸ್ ಇಯರ್ ಪೇಪರ್ಸ್ ಇದೆ ಅಂತ ಅನ್ಕೋಬೇಡಿ. ಇಟ್ ರಿಯಲಿ ಟೆಸ್ಟ್ಸ್ ಯುವರ್ ಪ್ರಿಪರೇಷನ್ ಫಾರ್ ಜನರಲ್ ಇಂಗ್ಲೀಷ್ ಕಾನ್ಸೆಪ್ಟ್. ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಮೇಕ್ ಯೂಸ್ ಆಫ್ ದಿಸ್. ಇದರ ಉಪಯೋಗವನ್ನು ಬಳಸ್ಕೊಂಡು ಮುಂಬರುವ ಪರೀಕ್ಷೆಯಲ್ಲಿ ನಿಮಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.